ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ದ ಚಾನಲ್. ನಿಮ್ಮ ಚಾನಲ್ಗೆ ಸುಸ್ವಾಗತ. ಇವತ್ತು ಬೆಳಿಗ್ಗೆ 8 ಗಂಟೆ ಆಗಿದೆ. ನಾನು ಬಂದಿದ್ದೀನಿ ಇವತ್ತು ಓಲಿಯ ಮ್ಯಾಗಿ ಪಾಯಿಂಟ್ಗೆ. ನಾವು ಯಾವಾಗಲೂ ಇಲ್ಲೇ ಮ್ಯಾಗಿ ತಿನ್ನೋಣ ಅಂತ ಬಂದಿದ್ದೀನಿ. ಮತ್ತು ಇವತ್ತು ಏನೇನು ಪ್ಲ್ಯಾನ್ ಇದೆ ಅಂದರೆ, ಓಲಿಯಿಂದ ನಾನು ಋಷಿಕೇಶ್ಗೆ ಹೊರಡ್ತಾ ಇದ್ದೀನಿ. ಹಾಗೆ ಮ್ಯಾಗಿನ ಆರ್ಡ್ರ್ ಮಾಡಿದ್ದೀವಿ. ಮ್ಯಾಗಿ ತಿಂದ್ಬಿಟ್ಟು ನಿಮ್ಮ ಹತ್ರ ಮಾತಾಡ್ತೀನಿ. ಋಷಿಕೇಶ್ಗೆ ನಾವು ಹೇಗೆ ಹೋಗ್ತೀವಿ ಅಂತ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಯಾವ ಥರ ಕೂಲ್ ಪ್ಲೇಸಲ್ಲಿ ಕೂತ್ಕೊಂಡು ನಾನು ಮ್ಯಾಗಿ ತಿಂತಾಯಿದ್ದೀನಿ. ಮ್ಯಾಗಿ ತಿಂದಿದ್ದು ಆಯಿತು. ಇವಾಗ ನೀವು SSC GDಯಲ್ಲಿ ನೀವು ಸೆಲೆಕ್ಷನ್ ತೊಗೊಂಡಿದ್ದೀರ. ಕೂಲ್ ಪ್ಲೇಸಸ್ಸಲ್ಲಿ ನೀವು ಎಂಜಾಯ್ ಮಾಡಬೇಕು. ನಿಮ್ಮ ಲೈಫ್ನ ದೇಶ ಸೇವೆ ಮಾಡಬೇಕು ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಸರಿನಾ? ಮತ್ತು ನನ್ನ ಫೇಸ್ ಆಗಲಿ ಹೇರ್ ಸ್ಟೈಲ್ ಆಗಲಿ ಸರಿ ಇಲ್ಲ. ಅದು ಯಾಕೆ ಅಂದರೆ, ನಾವು ಕೋರ್ಸಲ್ಲಿ ಇದ್ದಾಗ ನಮಗೆ ಒಂದು 10 ಮಿನಿಟ್ಸ್ ಕೂಡ ನಮಗೆ ಟೈಮ್ ಕೊಡೋಲ್ಲ, ಸರಿನಾ? ಮತ್ತು ಇಲ್ಲಿ ವಾಟರ್ ಪ್ರಾಬ್ಲಮ್ ಕೂಡ ಇರುತ್ತೆ. ಮೈನಸ್ ಟೆಂಪ್ರೇಚರಲ್ಲಿ ಯಾರಿಗೂ ಸ್ನಾನ ಮಾಡೋಕೆ ಹೋಗ್ತಾರೆ ಅಂತ ಐಸ್ ನೀರಲ್ಲಿ, ಸರಿನಾ? ಹಾಗೆ ಮ್ಯಾಗಿ ತಿಂದಿದ್ದಾಯಿತು. ಐಸ್ ಕ್ರೀಮ್ ತೊಗೊಂಡು ಮುಂದೆ ನಮ್ಮ ಕ್ಯಾಂಪ್ ಹತ್ರ ಹೋಗೋಣ. ನಾವು ಮತ್ತು ರೆಡಿ ಆಗಬೇಕು. ನನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಬೇಕು. ಪ್ಲೀಸ್ ಗಾಯ್ಸ್. ಸೊ ಗೈಸ್, ನಾನು ಐಸ್ ಕ್ರೀಮ್ ತಿಂತ ನನ್ನ ಬೆರಾಕಿಗೆ ನಾನು ತಲುಪಿದೆ. ಮತ್ತು ನೋಡಿ, ಎಲ್ಲರೂ ಪ್ಯಾಕಿಂಗ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಎಲ್ಲರ ಬಟ್ಟೆ ಆಗಲಿ ಸಾಮಾನುಗಳಾಗಲಿ ತುಂಬ ಅಲ್ಲೇ ಇಲ್ಲಿ ಇದು ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಬೆರಾಕಿ ಥರ ಕಾಣಿಸ್ತಾ ಇದೆ. ಎಲ್ಲ ತುಂಬ ಸ್ವಚ್ಛವಾಗಿರುತ್ತೆ ನಮ್ಮ ಬೆರಾಕು, ಸರಿನಾ? ಮತ್ತು ನೋಡಿ, ಸೀಟ್ ಆರ್ನೆಸ್ ಕೂಡ ಇಲ್ಲೇ ಇದೆ. ಮತ್ತು ನೋಡಿ, ಇವರು ನನ್ನ ನೋಡ್ತಾ ಇದ್ದಾರೆ. ಪ್ಯಾಕಿಂಗ್ ಕೂಡ ಮಾಡಬೇಕು. ಅವರು ನನ್ನ ನೋಡ್ತಾ ಇರೋ ರೀತಿ ನೋಡಿದ್ರೆ ಎಲ್ಲರೂ ಟೆನ್ಷನಲ್ಲಿದ್ದಾರೆ. ಪ್ಯಾಕಿಂಗ್ ಯಾವಾಗ ಮಾಡೋದು, ಯಾವಾಗ ಮುಗಿಸೋದು, ಬೆಳಗ್ಗೆ ಎದ್ದು ಬೇಗ ತಲುಪಬೇಕಲ್ಲ ಅಲ್ಲಿಗೆ ಅಂತ. ಅಂದರೆ ಇವ್ನು ನೋಡಿದ್ರೆ ವಿಡಿಯೋ ಮಾಡ್ತಾಯಿದ್ದಾನಲ್ಲ ಅಂತ ನೋಡ್ತಾ ಇದ್ದಾರೆ ನನ್ನನ್ನು. ಸೊ ಓಕೆ, ಇದು ನನ್ನ ಬೆಡ್ಡು. ನಾನು ಇವಾಗ ಪ್ಯಾಕಿಂಗ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ಮತ್ತು ನಿಮಗೆ ಸಿಗ್ತೀನಿ. ಸೊ ಗಾಯ್ಸ್, ವೆಲ್ಕಮ್ ಅಗೇನ್. ನಾವಿವಾಗ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನಗೆ ಸಿಕ್ಕಿದೆ ಲಾಸ್ಟ್ ಸೀಟು. ಗೊತ್ತಿಲ್ಲ ಇಲ್ಲಿರೋ ರೂಟ್ಗಳು ಹೇಗಿದೆ, ಪೂರ್ತಿ ಘಾಟ್ ಸೆಕ್ಷನ್ ಅಂತ ನಿಮಗೆ ಗೊತ್ತೇ ಇದೆ. ಪರವಾಗಿಲ್ಲ, ನಾವು ಇದನ್ನೇ ಎಂಜಾಯ್ ಮಾಡ್ಕೊಂಡು ಹೋಗೋಣ. ಎಲ್ಲ ಕರೆಕ್ಟ್ ಟೈಮಿಗೆ ಬಂದು ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಮತ್ತು ನೋಡಿ, ತುಂಬ ಎಂಜಾಯ್ಮೆಂಟಿಂದ ಹೋಗ್ತಾ ಇದ್ದಾರೆ ಎಲ್ಲ ಸೋಲ್ಜರ್ಗಳು. ತಮ್ಮ ಮನೆಗೆ ಹೋಗ್ತಾ ಇರೋದ್ರಿಂದ ತುಂಬ ಖುಷಿಯಾಗಿದ್ದಾರೆ. ಮತ್ತು ನಾನು ಬೆಟಾಲಿಯನ್ಗೆ ಹೋಗ್ತಾಯಿದ್ದೀನಿ. ಬೆಟಾಲಿಯನ್ಗೆ ಹೋಗಿ ಅಲ್ಲಿಂದ ರಜಕ್ಕೆ ಹೋಗು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಗೊತ್ತಿಲ್ಲ ಅಲ್ಲೇನಾಗುತ್ತೆ ಅಂತ. ಮುಂದೆ ನನ್ನ ಅಮರನಾಥ್ ಯಾತ್ರೆ ಕೂಡ ಇದೆ. ಡ್ಯೂಟಿ ಸಲುವಾಗಿ ಹೋಗ್ಬೇಕು ಅಲ್ಲಿಗೆ ಅಲ್ಲಿ ಕೂಡ ಹೋಗ್ಬೋದು. ಚಾನಲ್ನ ವೀಡಿಯೋನ ಎಂಜಾಯ್ ಮಾಡ್ತಾಯಿರಿ. ಸೊ ಗಾಯ್ಸ್, ಹೀಗೆ ನೀವು ಎಂಜಾಯ್ ಮಾಡ್ತಾಯಿರಿ ವಿಡಿಯೋನ. ನಾವು ಜರ್ನಿ ಕೂಡ ನಾವು ಎಂಜಾಯ್ ಮಾಡಿಕೊಂಡು ಮುಂದೆ ಸಾಗ್ತಾ ಇರ್ತೀವಿ, ಸರಿನಾ? ಮತ್ತು ನೋಡಿ, ಇಲ್ಲಿ ತುಂಬ ಜನ ಔಟ್ಸೈಡರ್ಸ್ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ರ್ಯಾಫ್ಟಿಂಗ್ ಮಾಡೋದಕ್ಕೆ ಬರ್ತಾರೆ. ಗಂಗಾ ನದಿಯಲ್ಲಿ ರ್ಯಾಫ್ಟಿಂಗ್ ಕೂಡ ಮಾಡೋಕ್ಕೆ ಬರ್ತಾರೆ. ಅವರ ಅಕಸ್ಮಾತ್ ಆಗಿ ದಾರಿಯಲ್ಲಿ ನಾವೇನಾದ್ರು ಡ್ಯೂಟಿ ಮೇಲೆ ಸ್ವಲ್ಪ ಓಡಾಡ್ತಾಯಿದ್ರೆ ಅವ್ರು ನಮ್ಮನ್ನು ನೋಡಿ ಜೈನ್ ಸಾರ್ ಅಂತ ಸಲ್ಯೂಟ್ ಎಲ್ಲ ಮಾಡ್ತಾರೆ. ಅದೆಲ್ಲ ನಾವು
ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ನಾವು ಏನೋ ಒಂದು ಸಾಧನೆ ಮಾಡಿದ್ದೀವಿ, ದೇವರು ನಮಗೂ ಏನೋ ಒಂದು ಕೊಟ್ಟಿದ್ದಾನೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಲೈಫ್ನ ಎಂಜಾಯ್ ಮಾಡಬೇಕು ಅಂತ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಎಕ್ಸ್ಪ್ಲೋರ್ ಮಾಡೋದನ್ನ ಮತ್ತು ನೋಡಿ ಇಲ್ಲಿ ಬೆಟ್ಟಗಳೆಲ್ಲ ಎಕ್ಸ್ಪ್ಲೋರ್ ಮಾಡೋದನ್ನೆಲ್ಲ ನಾನು ನಿಮಗೆ ತೋರಿಸ್ಬೇಕು ಅಂತ ನಾನು ಯೂಟ್ಯೂಬಲ್ಲಿ ಚಾನಲ್ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದು. ನೀವು ಕೂಡ SSC GD ಯಲ್ಲಿ ಸೆಲೆಕ್ಟ್ ಆಗಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಎಲ್ಲ ಗೈಡ್ ಮಾಡ್ತೀನಿ, ಹೇಗೆ ನೀವೊಬ್ಬ ಸೋಲ್ಜರ್ ಆಗಿ ನೇಷನ್ಗೆ ಸರ್ವ್ ಮಾಡ್ಬೋದು ಅಂತ. ಇವಾಗ ನೋಡಿ ಸಾಯಂಕಾಲ ಆಗ್ತಾಯಿದೆ, ಜರ್ನಿ ಆಗಲೇ ಎಂಡಿಂಗ್ ಬರ್ತಾಯಿದೆ. ಆದರೆ ನಾವು ಹೆಂಗೋ ಮೈನಸ್ ಟೆಂಪ್ರೇಚರ್ಲಿದ್ದು ಮೇಲ್ಗಡೆ ಮೈನಸ್ ಟೆಂಪ್ರೇಚರ್ಲಿದ್ದಾಗ ನಮಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ಆದರೆ ಕೆಳಗೆ ಬರ್ತಾ ನಮಗೆ ಇಷ್ಟು ಸೆಕೆ ನೀರು ಹೋಗ್ತಾಯಿದೆ ಅಂದರೆ ತುಂಬಾ ಬಿಸಿಲಿದೆ ಇಲ್ಲಿ. ಸೆಕೆ ನೀರಂತೂ ತಡ್ಕೊಳಕ್ಕಾಗ್ತಿಲ್ಲ. ನಾನಂತೂ ಆಗಲೇ ಬೆಳಿಗ್ಗೆಯಿಂದ ಒಂದು 4 ಲೀಟ್ರ್ ನೀರು ಕುಡಿದಿದ್ದೀವಿ. ಇವಾಗ ಹಂಗೆ ಬಂದಿದ್ದೀವಿ ರಿಷಿಕೇಶ್ ಗೈಸ್. ನಾವಿವಾಗ ರಿಷಿಕೇಶ್ನ ಎಂಟರ್ ಆಗಿದ್ದೀವಿ, ನಮ್ಮ ಡೆಸ್ಟಿನೇಷನ್ ತಲುಪಿದ್ದೀವಿ. ಬೆಳಗ್ಗೆಯಿಂದ ನಾನು ಒಂದೇ ಟೈಮ್ ಊಟ ಮಾಡಿರೋದು, ಅದರಿಂದ ಲೆಮನ್ ಸೋಡಾ ಕುಡಿಯೋಣ ಅಂತ ನಿಂತಿದ್ದೀನಿ ನಾನು ನನ್ನ ಫ್ರೆಂಡು. ಸರಿನಾ? ಇಲ್ಲಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ವಿಡಿಯೋ ಕೂಡ ಎಂಡ್ ಮಾಡ್ತೀನಿ ಪ್ಲೀಸ್. ನಾನು ತುಂಬ ಟಯರ್ಡ್ ಆಗಿದ್ದೀನಿ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.